ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಸಮಸ್ತ ಅಕ್ಷರಸ್ಥ 6.5 ಕೋಟಿ ಜನರಿಗೆ ನಾನು ಇವತ್ತು ಸಂದೇಶವನ್ನು ರವಾನಿಸೋಕ್ಕೆ ಇಷ್ಟಪಡ್ತಿದ್ದೇನೆ. ನನಗೆ ನಿನ್ನೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅದು ಮೈಸೂರು ಸಿಟಿ ಕಾಂಗ್ರೆಸ್ DCC ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ಸಮಸ್ತ ಜನರಿಗೆ ಒಂದು ಸಂದೇಶವನ್ನು ರವಾನಿಸೋಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ನಡೀತಾ ಇರೋ ಸಂಗತಿಗಳು ನೋಡಿದ್ರೆ ಎಲ್ರಿಗೂ ತಿಳಿದಿರೋ ಮಟ್ಟಿಗೆ ಇಡೀ ರಾಷ್ಟ್ರದಲ್ಲಿ ಒಂದು ವೋಟಿಂಗ್ ಮತ ಕನ್ನ ನಡೆದಿದೆ. ಏನಕ್ಕಂದ್ರೆ ಇವರಿಂದ ಏನು ಭರವಸೆ ಕೊಟ್ಟಿದ್ರು ಅದಂತೂ ಈಡೇರ್ಸಕ್ಕಂತೂ ಆಗಲೇ ಇಲ್ಲ. ಈ BJP ಸರ್ಕಾರ ಇದೆಯಲ್ಲ, ಅದು ಆಡಳಿತ ಮಾಡೋದಕ್ಕಿಂತ ಅವ್ರ ಮನೇಲಿ ಕೂತ್ಕೊಂಡ್ರೆ ಒಳ್ಳೇದಂತ ಅನ್ಕೋತೀನಿ. ಏನಕ್ಕಂದ್ರೆ ಫಸ್ಟು ಜನರಿಗೆ ಯಾಮಾರಿಸಿದ್ರು 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ, ಅದಂತೂ ಬಂದೇ ಇಲ್ಲ, 1 ರೂಪಾಯಿನೂ ಬಂದಿಲ್ಲ. ಉಲ್ಟಾ ಅವರು ಕರ್ನಾಟಕ ರಾಜ್ಯ ಹಾಗೂ ರಾಷ್ಟ್ರದ ಜನರ ಜೇಬಿಗೆ ಕನ್ನ ಹಾಕಿರೋರು. ಮತ್ತೆ ಇನ್ನೊಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳಿದ್ರು. ಹರ್ ಘರ್ ಮೇ ನಲ್, ಹರ್ ಭಾರತವಾಸಿ ಕೋ ಏಕ್ ಪಕ್ಕಾ ಘರ್ ಮೇ ನಲ್ ಮೇ ಜಲ್ಲೂ ಇಲ್ಲ, ನಲ್ಲೂ ಇಲ್ಲ, ಮನೇನೂ ಇಲ್ಲ. ಅದೂ ಸುಳ್ಳು. ಈಗ ಎಲ್ಲ ಸರಿ. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಸಂವಿಧಾನ, ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ಈ ಥರ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನಕ್ಕೆ ಅಪಾಯ ಇದೆ ಅಂತ. ಇವತ್ತು ಗೊತ್ತೇ ಆಗೋಯ್ತು. ಇಡೀ ರಾಷ್ಟ್ರದ 135 ಕೋಟಿ ಜನರಿಗೂ ಇವತ್ತು ತಿಳಿದಿರೋ ಮಟ್ಟಿಗೆ ಎಲ್ರಿಗೂ ಗೊತ್ತಾಗೋಯ್ತು. ಇವತ್ತು ಎಲ್ಲಾನು ಇವರು ಕಳ್ತನ ಆಗೋಯ್ತು. ರಾಷ್ಟ್ರದ ಆಸ್ತಿ ಸಂಪತ್ತು ಎಲ್ಲ ಕಳ್ತನ ಮಾಡಿಬಿಟ್ರು. ಈಗ ಅವ್ರ ದೃಷ್ಟಿ ಇರೋದು ಯಾವ್ದ ಮೇಲೆ? ನಮ್ಮ ಮತದಾನದ ಹಕ್ಕು ಅವರು ಕಸ್ಕೋತವ್ರೆ ಅಂತ ಹೇಳಿದ್ರೆ ಯಾವ ಮಟ್ಟದ ರಾಜಕಾರಣ ಮಾಡ್ತವ್ರೆ ಅವರು. ನಾವೆಲ್ಲ ಒಂದಾಗ್ಬಿಟ್ಟು ಇಡೀ ರಾಷ್ಟ್ರದ ಜನರು